ಹೇ ದೇರ್, ನಾನಿವತ್ತು ಫಂಡಮೆಂಟ್ ಅಕಾಡೆಮಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಮ್ಮ ಫಂಡಮೆಂಟ್ ಅಕಾಡೆಮಿ ಬೇರೆಯವರಿಗಿಂತ ಭಿನ್ನ. ಹೇಗೆ? ಬೇರೆ ಸ್ಕೂಲು ಮತ್ತು ಟ್ಯೂಷನ್ಸು ಅಡ್ಮಿಷನ್ ಆದಮೇಲೆ ನಿಮ್ಮ ಮಗು ಓದ್ತಾ ಇಲ್ಲ ಅಂತ ಹೇಳ್ತಾರೆ. ಆದರೆ ಯಾಕೆ ಓದ್ತಾ ಇಲ್ಲ ಅಂತ ಯಾರೂ ಹೇಳೋದಿಲ್ಲ. ಆದರೆ ನಮ್ಮ ಫಂಡಮೆಂಟ್ ಅಕಾಡೆಮಿಯಲ್ಲಿ ಫಸ್ಟು ಮಕ್ಕಳನ್ನು ಅರ್ಥ ಮಾಡ್ಕೋತೀವಿ, ಅಂದರೆ ಅವರ ಲರ್ನಿಂಗ್ ಗ್ಯಾಪ್ಸನ್ನು ನಾವು ಅರ್ಥ ಮಾಡ್ಕೋತೀವಿ ಅಂತ. ಸೊ ಲರ್ನಿಂಗ್ ಗ್ಯಾಪ್ ಅಂದರೆ ಏನು? ಅದರಲ್ಲಿ ಎಷ್ಟು ವಿಧ? ಲರ್ನಿಂಗ್ ಗ್ಯಾಪ್ಸಲ್ಲಿ 5 ವಿಧ. ಮೊದಲನೇದು ಫೌಂಡೇಶನ್ ಗ್ಯಾಪ್, ಎರಡನೇದು ಕಾನ್ಸೆಪ್ಟ್ ಗ್ಯಾಪ್, ಮೂರನೇದು ರಿಟೆನ್ಷನ್ ಗ್ಯಾಪ್, ನಾಲ್ಕನೇದು ಅಪ್ಲಿಕೇಶನ್ ಗ್ಯಾಪ್, 5ನೇದು ಫೋಕಸ್ ಗ್ಯಾಪ್. ಸೊ ಮೊದಲನೇದು ಫೌಂಡೇಶನ್ ಗ್ಯಾಪ್ ಅಂದರೆ ಏನು? ಫೌಂಡೇಶನ್ ಗ್ಯಾಪ್ ಅಂತ ಹೇಳಿದ್ರೆ ಮಕ್ಕಳು ಬೇಸಿಕ್ಸಲ್ಲಿ ತುಂಬ ವೀಕ್ ಆಗಿರ್ತಾರೆ, ಎಲ್ಲ ಟಾಪಿಕ್ಸಿಗೂ ಹೆಲ್ಪ್ ತೊಗೊತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ 2+2 4 ಅಂತ ಗೊತ್ತಿದ್ರೂ ಅದು ಟ್ರೈ ಮಾಡೋಕ್ಕೆ ಹೋಗಲ್ಲ, ಅದಕ್ಕೆ ಇನ್ನೊಬ್ರು ಹೆಲ್ಪ್ ತೊಗೊತಾ ಇರ್ತಾರೆ. ಸೊ ಇದನ್ನು ನಾವು ಫೌಂಡೇಶನ್ ಗ್ಯಾಪ್ ಅಂತ ಹೇಳಿ ಕರಿತೀವಿ. ಕಾನ್ಸೆಪ್ಟ್ ಗ್ಯಾಪ್ ಅಂತ ಹೇಳಿದ್ರೆ ಮಗು ಇದನ್ನು ಒಂದು ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ಟ್ರಗಲ್ ಮಾಡ್ತಾ ಇರುತ್ತೆ, ಓದುತ್ತೆ ಬಟ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗೋದಿಲ್ಲ. ಇದನ್ನು ನಾವು ಕಾನ್ಸೆಪ್ಟ್ ಗ್ಯಾಪ್ ಅಂತ ಕರಿತೀವಿ. ರಿಟೆನ್ಷನ್ ಗ್ಯಾಪ್ ಅಂತ ಹೇಳಿದ್ರೆ ಯಾವಾಗಲೂ ಮರ್ತು ಹೋಗುವಂಥದ್ದು, ಕಲ್ತಿರೋದನ್ನೆಲ್ಲ ಮರ್ತು ಹೋಗುವಂಥದ್ದು. ಅರ್ಥ ಆಗಿರುತ್ತೆ ಆದರೆ ಅದು ನೆನಪಲ್ಲಿ ಉಳಿಯಲ್ಲ, ಮರ್ತೋಗುತ್ತೆ. ಇದನ್ನು ನಾವು ರಿಟೆನ್ಷನ್ ಗ್ಯಾಪ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಅಪ್ಲಿಕೇಶನ್ ಗ್ಯಾಪ್ ಅಂತ ಹೇಳಿದ್ರೆ ಅದು ಏನು ಕಲ್ತಿರುತ್ತೋ ಅದನ್ನು ಯೂಸ್ ಮಾಡಿಕೊಂಡು ಆ ಹೊಸ ನಾಲೆಡ್ಜಿಗೆ ಅಥವಾ ಹೊಸ ಒಂದು ಅಪ್ಲಿಕೇಶನ್ನ ಮಾಡೋಕ್ಕೆ ಬರದೇ ಇರೋವಂಥದ್ದನ್ನು ನಾವು ಅಪ್ಲಿಕೇಶನ್ ಗ್ಯಾಪ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಒನ್ ಬಂದು ಫೋಕಸ್ ಗ್ಯಾಪ್ ಅಂತ ಹೇಳಿದ್ರೆ ಅದಕ್ಕೆ ಲ್ಯಾಕ್ ಆಫ್ ಇಂಟ್ರೆಸ್ಟ್, ಅದಕ್ಕೊಂಚೂರು ಇಂಟ್ರೆಸ್ಟೇ ಇರೋದಿಲ್ಲ, ಎಲ್ಲ ಸಬ್ಜೆಕ್ಟ್ಸನ್ನು ಅವಾಯ್ಡ್ ಮಾಡ್ತಾ ಇರುತ್ತೆ, ಅಂದರೆ ಅದಕ್ಕೆ ಇಷ್ಟ ಆಗದಿರೋ ಸಬ್ಜೆಕ್ಟ್ಸನ್ನು ಅವಾಯ್ಡ್ ಮಾಡ್ತಾ ಇರುತ್ತೆ. ಇದನ್ನು ನಾವು ಫೋಕಸ್ ಗ್ಯಾಪ್ ಅಂತ ಹೇಳ್ತೀವಿ. ಸೊ ಇಂಥದ್ದೇ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.